This is not Chikmagalur and this is not Sakleshpura. This is Dodballapura. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಗೇನೇ ವರ್ಕ್ ಪ್ರೆಷರ್ ಇದ್ರು, ಸ್ಟ್ರೆಸ್ ಇದ್ರು, ಇಲ್ಲಿ ನೋಡಿ 1-2 ಮಿನಿಟ್ಸ್ ಈ ಥರ ಪ್ಲೇಸಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ಸೊ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಆ ನೀರ್ ಮೂಮೆಂಟ್ ಆಗಲಿ, ಈ ಪಕ್ಷಿಗಳ ಸದ್ದಾಗಲಿ, ಆ್ಯಂಡ್ ಆ ಫಾಗ್ ಆಗಲಿ, ಆ್ಯಂಡ್ ದಟ್ ವ್ಯೂ ಆಗಲಿ, ಇಟ್ ವಾಸ್ ಸೋ ಬ್ಯೂಟಿಫುಲ್. ಎಲ್ಲರೂ ಅಷ್ಟೇ, ಯಾರೇ ದೊಡ್ಡಬಳ್ಳಾಪುರದಲ್ಲಿದ್ರು ಪ್ಲೀಸ್ ಇಲ್ಲಿ ಬಂದು ಒಂದು 10 ನಿಮಿಷ ಕುತ್ಕೊಳ್ಳಿ. ನೋಡಿ, ಇಲ್ಲೊಂದು ಹುಡುಗ ಏನೋ ಮಾಡ್ತಾ ಇದ್ದಾನೆ, ಏನು ಅಂತ ಹೇಳ್ತಾ ಇಲ್ಲ. ಸೊ ನಾವು ಕೇಳ್ತಾನೆ ಇದೀವಿ, ಫಿಶ್ ಹಿಡಿಯೋಕೆ ಅಂತ ಬಂದ, ಬಟ್ ಏನೋ ಕ್ಲೀನ್ ಏನೋ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ನೋಡಿ, ಸೌಜು ಮೀನ್ ಹಿಡಿತಾ ಇದ್ದಾಳೆ, ಆದ್ರೆ ಮೀನ್ ಸಿಗ್ತಾ ಇಲ್ಲ. ನಾನೊಂದು ರೇಂಜ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋಣ ಅಂತ ಅನ್ಕೊಂಡೆ. ಸೌಜು, ಹೌ ಟು ಓಪನ್ ಯೂಟ್ಯೂಬ್ ಚಾನೆಲ್? ಸರ್ಚ್ ಮಾಡಿ. ಈ ರೋಡೇ ಬ್ಯೂಟಿಫುಲ್ ಆಗಿದೆ ನೋಡಿ, ಹೋಗ್ತಾ ಆ ಕಡೆ ಈ ಕಡೆ ಗ್ರೀನರಿ, ಬ್ಯೂಟಿಫುಲ್ ಆಗಿರೋ ಮರಗಳು, ಹೂಗಳು, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಫ್ರೆಂಡ್ಸ್, ವಸಂತ ಕಾಲ ಬಂದಿದೆ. ಮಾವ್ರು ಸಿಗುತ್ತೋ ಇಲ್ಲೋ, ಫ್ಲವರ್ಸ್ ಅಂತೂ ಹರಡಿದೆ ನೋಡಿ. ಈ ಕಡೆ ಫುಲ್ಲು ಗ್ರೀನರಿ, ಹಂಗೆ ಈ ಕಡೆ ಫುಲ್ಲು ಕೆರೆ ವೈಬ್ಸು. ತುಂಬಾ ಚೆನ್ನಾಗಿರುವಂತಹ ಪ್ಲೇಸು, ಮಿಸ್ ಅಂತೂ ಮಾಡ್ಕೋಬೇಡಿ. ನೀವು ಕ್ಯಾಲಿಫೋರ್ನಿಯಾ ಅಲ್ಲಿ ಒಂದು ಜಿಜಾಂಟಿಕ್ ಮರ ನೋಡಿದೀರಾ, ಬಟ್ ಇಲ್ಲಿದೆ ನೋಡಿ, ದೊಡ್ಡಬಳ್ಳಾಪುರದ ಜಿಜಾಂಟಿಕ್ ಮರ. ಎಷ್ಟು ಹರಡಿದೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ವಾಟ್ ಏನು 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 ದೊಡ್ಡಬಳ್ಳಾಪುರದ ಅಡಿಕೆ, ದೊಡ್ಡಬಳ್ಳಾಪುರದ ಅಡಿಕೆ ತೋಟಗಳು, ಈ ಕಡೆ ಹೂಗಳು, ಈ ಕಡೆ ಫ್ರೆಂಡ್ಗಳು, ಈ ಕಡೆ ಮರಗಳು, ಈ ಕಡೆ ಪಕ್ಷಿಗಳು ಇದ್ವು, ಓಡೋದ್ವು. ಸವಿ ಸವಿ ನೆನಪು, ಸಾವಿರ ನೆನಪು, ಸೀತಾಪಟ್ಲ ಕತ್ತಿದ ನೆನಪು, ನಾನು ಇರೋ ಹಂಗೆ ಕೆರೆ ಪೂರ್ತಿ ತೆಗೆದ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್.